Good morning, students. ನಿನ್ನೆ ದಿವಸ ನಾವು ಸಮಾಜಶಾಸ್ತ್ರದ 4ನೇ ಘಟಕ ಸಾಮಾಜಿಕ ಸಮಸ್ಯೆಗಳು ಅನ್ನುವಂತ ಒಂದು ಘಟಕವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಸಾಮಾಜಿಕ ಸಮಸ್ಯೆಗಳಲ್ಲಿ ನಾವು ಈಗಾಗಲೇ ಏನಪ್ಪಾ ಅಂತಂದ್ರೆ ಬಾಲಕಾರ್ಮಿಕ ಪದ್ಧತಿಯ ಬಗ್ಗೆ ಏನಪ್ಪಾ ಅಂದ್ರೆ ಸವಿಸ್ತಾರವಾಗಿರುವಂತಹ ವಿಚಾರಗಳನ್ನ ಏನಪ್ಪಾ ಅಂತ ತಿಳ್ಕೊಂಡಿದ್ದೀವಿ. ನಾವು ಈಗಾಗಲೇ ಏನಪ್ಪಾ ಅಂದ್ರೆ ಬಾಲಕಾರ್ಮಿಕ ಪದ್ಧತಿಯ ಬಗ್ಗೆ ಏನಪ್ಪಾ ಅಂತ ತಿಳ್ಕೊಂಡಿದ್ದೀವಿ. ಬಾಲಕಾರ್ಮಿಕರು ಅಂದ್ರೆ ಯಾರು, ಅವರಿಂದ ಅದರ ಒಂದು ಬಾಲಕಾರ್ಮಿಕತೆಗೆ ಏನಪ್ಪಾ ಅಂದ್ರೆ ಏನು ಕಾರಣಗಳದಾವ ಅನ್ನುವಂತ ವಿಚಾರಗಳನ್ನ ಏನಪ್ಪಾ ನಿನ್ನೆ ದಿವಸ ನಾವು ಏನಪ್ಪಾ ತಿಳ್ಕೊಂಡಿದ್ದೀವಿ. ಇಲ್ಲಿ ನಾವು ಸಾಮಾನ್ಯವಾಗಿ ಏನ್ ನೋಡ್ತೀವಿ ಅಂದ್ರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳ ದುಡಿಮೆ ಏನಂತಾರೆ ಬಾಲಕಾರ್ಮಿಕತನ ಅಂತ ಕರೆದಿವಿ. ಸಂವಿಧಾನದ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರ್ಥಿಕ ಸಂಪಾದನೆ ಉದ್ದೇಶದಿಂದ ಅಥವಾ ಹಣ ಸಂಪಾದನೆ ಉದ್ದೇಶದಿಂದ ಏನಪ್ಪಾ ಅಂದ್ರ ದುಡಿಮೆಯನ್ನು ಮಾಡ್ತಿದ್ರೆ ಅದಕ್ಕೆ ಏನಂತ ಕರೆದ್ರು ಅಂದ್ರೆ ಬಾಲಕಾರ್ಮಿಕರು ಅಂತ ಕರೆದ್ರು. ಇವತ್ತ ಈ ಬಾಲಕಾರ್ಮಿಕತೆಯಿಂದ ಅಥವಾ ಮಕ್ಕಳ ದುಡಿಮೆಯಿಂದ ಏನಪ್ಪಾ ಅಂದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯ ಏನಪ್ಪಾ ಅಂದ್ರೆ ಕುಂಠಿತ ಆಗೋದ್ರ ಮೂಲಕ ಮಕ್ಕಳು ಶಿಕ್ಷಣದಿಂದ ಏನಪ್ಪಾ ಅಂದ್ರೆ ವಂಚಿತರಾಗಿ ಅವರ ಕೌಶಲ್ಯ, ಅವರ ಪ್ರತಿಭೆ ವಿಕಾಸವಾಗುವ ಮೊದಲೇ ಅವರ ಪ್ರತಿಭೆ ಏನಪ್ಪಾ ಅಂದ್ರ ಬೆಳವಣಿಗೆ ಆಗುವುದರ ಮೊದಲೇ ಏನಪ್ಪಾ ಅಂದ್ರ ನಶಿಸಿ ಹೋಗ್ತಾ ಇದೆ. ಹಂಗಂದ್ರ ಇದರಲ್ಲಿ ಬಾಲಕಾರ್ಮಿಕರಂದ್ರೆ ಯಾರು ಅನ್ನುವಂತ ವಿಚಾರ ನಾವೇನಪ್ಪಾ ಅಂತ ತಿಳ್ಕೊಂಡಿದ್ವಿ. 14 ವರ್ಷದೊಳಗಿನ ಯಾವ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೋ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರ ಬಾಲಕಾರ್ಮಿಕರನ್ನು ಗುರುತಿಸಿದ್ವಿ. ಅವರು ದುಡಿಯದೇ ಇರ್ಲಿ, ಮನೆಯಲ್ಲಿ ಇರ್ಲಿ, ಹೊರಗೆ ಇರ್ಲಿ, ಅಥವಾ ಶಾಲೆಗೆ ದಾಖಲಾಗಿ ನಿತ್ಯ ಶಾಲೆಗೆ ಹೋಗದಿದ್ರೆ ಅವರೆಲ್ಲರನ್ನು ಏನಂತ ಕರೆದ್ರಪ್ಪ ಅಂದ್ರೆ ಬಾಲಕಾರ್ಮಿಕರು ಅಂತ ಏನ್ ಮಾಡಿದ್ರು ಗುರುತಿಸ್ಕೊಂಡ್ರು. 15 ವರ್ಷದ ಮೇಲೆ ದುಡಿಲಿಕ್ಕೆ ಕೆಲಸಕ್ಕೆ ಹೋಗ್ಬೋದು ಅನ್ನೋಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರ ಅದಕ್ಕೂ ಕೂಡ ಉತ್ತರ ಇದೆ, ಇಲ್ಲ ಅನ್ನುವಂಥದ್ದು. ಯಾಕಂದ್ರ 2016 ಏನ್ ಮಾಡಿದ್ರಪ್ಪ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಏನ್ ಮಾಡಿದ್ರ ಅಂದ್ರೆ ತಿದ್ದುಪಡಿ ಮಾಡಿ ಅದನ್ನ 2016 ಏನ್ ಮಾಡಿದ್ರ ಹದಿಹರೆಯದವರ ದುಡಿಮೆಯ ನಿಷೇಧ ಅನ್ನುವಂತ ಒಂದು ಕಾನೂನನ್ನು ಏನಪ್ಪಾ ಅಂದ್ರೆ ಜಾರಿಗೆ ತಂದ್ರು. ಈ ಕಾನೂನಿನ ಪ್ರಕಾರ 14 ವರ್ಷದೊಳಗಿನ ಯಾವುದೇ ಮಕ್ಕಳು ಅಥವಾ ಹದಿಹರೆಯದರು ಏನಪ್ಪಾ ಅಂದ್ರೆ ಯಾವುದೇ ಅಪಾಯಕಾರಿ ಕ್ಷೇತ್ರಗಳಲ್ಲಿ ಏನಪ್ಪ ಕೆಲಸ ಮಾಡುವಂತಿಲ್ಲ. ಯಾರು ಕೂಡ 14 ವರ್ಷದೊಳಗಿನ ಮಕ್ಕಳನ್ನ ದುಡಿಮೆಗೆ, ಕೆಲಸಕ್ಕೆ, ಜೀತಕ್ಕೆ, ಸಂಬಳಕ್ಕೆ ಅಥವಾ ಕೂಲಿಗೆ ಏನಪ್ಪ ಇಟ್ಕೊಳ್ಳುವಂತಿಲ್ಲ. ಒಂದು ವೇಳೆ ಇಟ್ಕೊಂಡ್ರೆ ಏನಾಗುತ್ತೆ, ಶಿಕ್ಷಾರ್ಹ ಅಪರಾಧ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ನಿಷೇಧ ಪದ್ಧತಿ ಮತ್ತು ನಿಯಂತ್ರಣ ಕಾಯ್ದೆ 1986 ತಿದ್ದುಪಡಿಯಂತೆ ಅಂದ್ರೆ 2016 ಏನ್ ಮಾಡಿದ್ರು ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿಯಂತೆ ಏನಂದ್ರ 14 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೂಡ ಏನಪ್ಪ ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ಏನಪ್ಪ ದುಡಿಸುವಂತಿಲ್ಲ, ದುಡಿಮೆಗೆ ಕೂಡ ಇಟ್ಟುಕೊಳ್ಳುವಂತಿಲ್ಲ. ಈ ಒಂದು ಕಾಯ್ದೆಯ ಪರಿಚ್ಛೇದ ವಿಧಿ 14 ಪ್ರಕಾರ ಏನಪ್ಪ ಮಕ್ಕಳನ್ನ ದುಡಿಮೆಯಲ್ಲಿ ಇಟ್ಟುಕೊಳ್ಳುವವರಿಗೆ 2 ವರ್ಷದ ತನಕ ಜೈಲು ಮತ್ತು 50,000 ರೂಪಾಯಿ ತನಕ ಏನ್ ಮಾಡ್ತಾರೆ ದಂಡವನ್ನು ವಿಧಿಸಲಾಗ್ತಾ ಇದೆ. ಯಾವುದೇ ಕುಟುಂಬದವರು ಕೂಡ ಏನಂತಾರೆ ಅವರ ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ವ್ಯಾಪಾರಗಳಾಗಿರ್ಬೋದು, ಅವರ 14 ವರ್ಷದೊಳಗಿನ ಸ್ವಂತ ಮಕ್ಕಳನ್ನು ಕೂಡ ಶಾಲಾ ಅವಧಿ ಒಳಗೆ ಏನಪ್ಪಾ ಅಂದ್ರೆ ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ. ಒಂದು ವೇಳೆ ಇಟ್ಟುಕೊಂಡದ್ದೇ ಆದರೆ ಮಕ್ಕಳ ತಂದೆ, ತಾಯಿ ಅಥವಾ ಕುಟುಂಬಸ್ಥರು ಏನಂತಾರೆ ಮಾಲೀಕರಾಗಿ ಏನಾಗ್ತಾರೆ ಅಪರಾಧಿಗಳಾಗ್ತಾರೆ. ಅವರಿಗೂ ಕೂಡ ಏನಂತಾರೆ 10,000 ರೂಪಾಯಿಗಳಷ್ಟು ಏನಂತ ದಂಡವನ್ನು ವಿಧಿಸಲಾಗ್ತಾ ಇದೆ. ಹಂಗೇನೆ 15 ರಿಂದ 18 ವರ್ಷದ ಮಕ್ಕಳನ್ನ ಹದಿಹರೆಯದರಂತೆ ಏನಾರ ಗುರುತಿಸಿ 15 ರಿಂದ 18 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಅಪಾಯಕಾರಿ ಕ್ಷೇತ್ರಗಳಲ್ಲಿ ಏನಪ್ಪ ದುಡಿಸುವಂತಿಲ್ಲ. ಒಂದು ವೇಳೆ ದುಡಿಸಿದ್ದೇ ಆದರೆ 2 ವರ್ಷ ಜೈಲು ಶಿಕ್ಷೆ ಮತ್ತು 50,000 ರೂಪಾಯಿಗಳಷ್ಟು ಏನಪ್ಪ ದಂಡವನ್ನು ಏನ್ ಮಾಡ್ತಾರೆ ವಿಧಿಸಲಾಗ್ತಾ ಇದೆ. ಜೊತೆಗೆ 1948 ಒಂದು ಕೈಗಾರಿಕೆ ಕಾಯ್ದೆಯೊಳಗೆ ಏನ್ ಮಾಡಿದ್ರಪ್ಪ ಅಂತಂದ್ರ 29 ಕ್ಷೇತ್ರಗಳನ್ನು ಗುರುತಿಸಿದ್ರು. ಎಂತ ಕ್ಷೇತ್ರಗಳು? ಅಪಾಯಕಾರಿ ಕ್ಷೇತ್ರ ಅಂತ ಗುರುತಿಸಿದ್ರು. ಅವುಗಳ ಜೊತೆ ಮತ್ತೆ 2 ಕ್ಷೇತ್ರಗಳನ್ನ ಸೇರಿಸಿ 31 ಕ್ಷೇತ್ರಗಳನ್ನ ಅಪಾಯಕಾರಿ ಅಂತ ಗುರುತಿಸಿದ್ರು. ಉದಾಹರಣೆ ಹೇಳ್ಬೇಕಂದ್ರೆ ಗಣಿಗಾರಿಕೆ ಆಗಿರ್ಬೋದು, ಸ್ಫೋಟಕ ವಸ್ತುಗಳ ತಯಾರಿಕೆ ಆಗಿರ್ಬೋದು, ಉರಿಯುವ ಸಾಮಗ್ರಿಗಳ ಉತ್ಪಾದನಾ ಘಟಕ ಆಗಿರ್ಬೋದು, ಕಬ್ಬಿಣ ಮತ್ತು ಸ್ಟೀಲ್ ತಯಾರಿಕೆ ಘಟಕ ಆಗಿರ್ಬೋದು, ಮೋಟಾರ್ ಸೈಕಲ್ ಮತ್ತು ವಾಹನ ರಿಪೇರಿ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ರಬ್ಬರ್, ರಾಸಾಯನಿಕ ಪದಾರ್ಥಗಳ ಉತ್ಪಾದನಾ ಘಟಕಗಳಲ್ಲಿ ಏನಂತಾರೆ 18 ವರ್ಷದೊಳಗಿನ ಯಾವುದೇ ಮಕ್ಕಳನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ. ಒಂದು ಪಕ್ಷ ಇಟ್ಟುಕೊಂಡದ್ದೇ ಆದರೆ ಅವರಿಗೆ ಏನಪ್ಪಾ ಅಂದ್ರೆ ಶಿಕ್ಷಾರ್ಹವಾದಂತ ಒಂದು ಅಪರಾಧ ಏನಂತಂದ್ರ ಆಗ್ತಾ ಇರುವಂತದ್ದು. ಹಂಗಂತಂದ್ರ ನಾವು ಇದರ ಜೊತೆಗೆ ಏನಂತಂದ್ರೆ ಮಕ್ಕಳ ದುಡಿಮೆ ಮತ್ತು ಬಾಲಕಾರ್ಮಿಕತೆಗೆ ಏನಂತ ಕಾರಣ ತಿಳ್ಕೊಂಡಿದೀವಿ. ಮಕ್ಕಳ ಹಕ್ಕುಗಳನ್ನ ಗೌರವಿಸಲು ಮತ್ತು ಅವುಗಳನ್ನ ರಕ್ಷಣೆ ಮಾಡಲಿಕ್ಕೆ ಪೂರಕವಾಗಿರುವಂತಹ ಒಂದು ಸಾಮಾಜಿಕ ಪರಿಸರ ಇಲ್ಲದೆ ಇರುವುದರಿಂದ ಮಕ್ಕಳ ದುಡಿಮೆ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟಕ್ಕೆ ಏನಪ್ಪಾ ಅಂದ್ರೆ ಪ್ರಮುಖ ಕಾರಣಗಳಾಗಿ ಹೇಳ್ತೀವಿ.
ಕಡಿಮೆ ಕೂಲಿಗೆ ಹೆಚ್ಚು ದುಡಿಮೆಯನ್ನು ಬಯಸುವಂತ ಮಾಲೀಕ ವರ್ಗದ ಒಂದು ಸ್ವಾರ್ಥ ಲಾಭ ಮಕ್ಕಳ ದುಡಿಮೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಕಾರಣ ಆಗಿದೆ. ಜೊತೆಗೆ ಹೋಟೆಲ್ ಆಗಿರ್ಬೋದು, ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಪಟಾಕಿ ತಯಾರಿಕೆ ಘಟಕಗಳಾಗಿರ್ಬೋದು, ಅಸಂಘಟಿತ ವಲಯದ ದುಡಿಮೆಯ ವಲಯ ಆಗಿರ್ಬೋದು, ಬರದಿಂದ ಉಂಟಾಗಿರುವಂತ ಕೃಷಿ ಸಮಾಜದ ಬಿಕ್ಕಟ್ಟುಗಳು ಕೂಡ ಏನಪ್ಪಾ ಅಂದ್ರ, ಜೊತೆಗೆ ವಲಸೆ ಪೋಷಕರ ದುಶ್ಚಟಗಳು ಕೂಡ ಏನಪ್ಪ ಮಕ್ಕಳ ದುಡಿಮೆಗೆ ಹೆಚ್ಚಾಗಲಿಕ್ಕೆ ಕಾರಣ ಆಗಿವೆ. ಜೊತೆಗೆ ಏನಪ್ಪಾ ಅಂದ್ರ ಸಂವಿಧಾನದ ಆಶಯದಿಂದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕುಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳದೇ ಇರುವುದರಿಂದ ಎಲ್ಲಾ ಮಕ್ಕಳಿಗೆ ಕೂಡ 10ನೇ ತರಗತಿ ಏನಪ್ಪಾ ಅಂದ್ರೆ ಸಂಪೂರ್ಣ ಉಚಿತವಾದ ಶಿಕ್ಷಣ ಏನಪ್ಪಾ ದೊರಕದೇ ಇರುವುದರಿಂದ ಮಕ್ಕಳ ದುಡಿಮೆಯನ್ನು ಹೆಚ್ಚಿಸಿ ಕುಟುಂಬದ ಆರ್ಥಿಕ ಸ್ಥಿತಿ, ಕನಿಷ್ಠ ಕೂಲಿ, ಭೂ ಸುಧಾರಣಾ ಕಾಯ್ದೆ ಅನುಷ್ಠಾನದ ಕೊರತೆಗಳು ಕೂಡ ಬಾಲಕಾರ್ಮಿಕ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಹಂಗಂತಂದ್ರ ಈ ಬಾಲ ಕಾರ್ಮಿಕತೆಗೆ ಏನಪ್ಪಾ ಅಂದ್ರೆ ಕಾರಣಗಳನ್ನ ನೋಡಿದ್ರೆ ಏನಪ್ಪಾ ಮಕ್ಕಳ ದುಡಿಮೆಯ ಒಂದು ದುಷ್ಪರಿಣಾಮ ಏನಾಗ್ತದಪ್ಪ ಅಂದ್ರೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮೇಲೆ ಅತ್ಯಂತ ಗಂಭೀರವಾಗಿರುವಂತ ಪರಿಣಾಮಗಳನ್ನು ಉಂಟು ಮಾಡಿ ಬಾಲ ಕಾರ್ಮಿಕರಿಗೆ ದುಡಿಯುವಂತ ಮಕ್ಕಳು ಯುವಕರಾದಾಗ ಅನೇಕ ದೈಹಿಕ ಮತ್ತು ಮಾನಸಿಕ ಕಾರ್ಯಗಳಿಗೆ ಏನಾಗ್ತಾರೆ ಒಳಗಾಗ್ತಾ ಇದಾರೆ. ಚಿಕ್ಕ ವಯಸ್ಸಿನೊಳಗೆ ದುಡಿಮೆಯಲ್ಲಿ ಭಾಗವಹಿಸುವಂತ ಅವರ ಕಲಿಕೆ ವಯಸ್ಸಿನೊಳಗೆ ಶಿಕ್ಷಣದಿಂದ ವಂಚಿತರಾಗಿ ಅನಕ್ಷರಸ್ಥರಾಗಿ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯ ಕಸಿದುಕೊಳ್ತಾ ಇದ್ದಾರೆ. ಇವುಗಳ ಜೊತೆಗೆ ಸಾಮಾಜಿಕ ಅಂದ್ರೆ ಕುಟುಂಬಗಳ ಸಾಮಾಜಿಕ ಚಲನೆ ಆಗಿರ್ಬೋದು, ಆರ್ಥಿಕ ಚಲನೆ ಖುಷಿಯುವಂತೆ ಆಗುವುದರ ಮೂಲಕ ಕುಟುಂಬಗಳಲ್ಲಿ ಮಕ್ಕಳು ಮತ್ತೆ ಮತ್ತೆ ದುಡಿಮೆಗೆ ಏನಪ್ಪಾ ಅಂದ್ರೆ ದೌರ್ಜನ್ಯಕ್ಕೆ, ಶೋಷಣೆಗೆ ಒಳಗಾಗೋದ್ರ ಮೂಲಕ ಬಾಲ್ಯ ವಿವಾಹ ಆಗಿರ್ಬೋದು, ಮಕ್ಕಳ ಮಾರಾಟ ಆಗಿರ್ಬೋದು, ಸಾಗಾಣಿಕೆ ಮಾಡುವಂತದ್ದಾಗಿರ್ಬೋದು ಅಥವಾ ಸಮಾಜ ವಿರೋಧಿ ಚಟುವಟಿಕೆಗಳು ಅವಕಾಶ ಮಾಡಿಕೊಡೋದ್ರ ಮೂಲಕ ಅದರ ಪರಿಣಾಮ ಏನಾಗ್ತಪ್ಪ ಅಂದ್ರೆ ಚಿಕ್ಕ ವಯಸ್ಸಿನೊಳಗ ಮಕ್ಕಳು, ಅದರಲ್ಲಿ ಹೆಣ್ಣು ಮಕ್ಕಳು ಏನಪ್ಪಾ ಅಂದ್ರೆ ದೌರ್ಜನ್ಯ, ಹಿಂಸೆ, ಲೈಂಗಿಕ ಶೋಷಣೆಗೆ ಬಲಿಯಾಗುವಂತ ಸಾಧ್ಯತೆ ಹೆಚ್ಚಾಗಿ ಪುಟ್ಟ ವಯಸ್ಸಿನೊಳಗ ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ಅಂಗವಿಕಲರಾಗುವಂತ ಒಂದು ಸಾಧ್ಯತೆಗಳು ಏನಪ್ಪಾ ಅಂದ್ರೆ ಕಂಡು ಬರ್ತಾ ಇದ್ದಾವೆ. ಬಾಲ ಕಾರ್ಮಿಕತೆಯನ್ನು ನಿರ್ಮೂಲನೆ ಮಾಡ್ಬೇಕಂತಂದ್ರ 18 ವರ್ಷದೊಳಗಿನ ಎಲ್ಲಾ ಮಕ್ಕಳು %100 ಏನಂದ್ರೆ ಶಾಲಾ ದಾಖಲಾತಿ ಹೊಂದಿ 18 ವರ್ಷ ತನಕ ಏನ್ ಮಾಡಬೇಕು, ನಿರಂತರ ಶಾಲಾ ಶಿಕ್ಷಣ ಪೂರೈಕೆ ಮಾಡೋದ್ರ ಮೂಲಕ ಅದಕ್ಕೆ ಸಮಗ್ರವಾಗಿ ಎಲ್ಲರ ಸಹಕಾರ, ಸಹಭಾಗಿತ್ವ ಮತ್ತು ಸಮನ್ವಯತೆ ಮತ್ತು ಭಾಗವಹಿಸದೆ ಪರಿಹಾರ ಅಂತ ಏನ್ ಮಾಡ್ತೀವಿ ಗುರುತಿಸ್ತೇವೆ. ಲಿಂಗ ಸಮಾನತೆಯನ್ನು ಕಾಪಾಡುವುದು ಮತ್ತು ತರುವುದು, ಅಸಹಾಯಕ ಕುಟುಂಬಗಳ ಬದುಕಿಗೆ ವಲಸೆ ಹೋಗುವುದರಿಂದ ಗುಳೆ ಹೋಗುವುದನ್ನು ತಡೆಗಟ್ಟಬೇಕು. ಬಾಲ್ಯ ವಿವಾಹ, ಮಕ್ಕಳ ಸಾಗಾಟ ಅಥವಾ ಮಾರಾಟವನ್ನು ತಡೆಯನ್ನು ಕುರಿತವರಲ್ಲಿ ಅರಿವನ್ನು ಮೂಡಿಸಿದಾಗ, ಜೊತೆಗೆ ಮಕ್ಕಳ ರಕ್ಷಣಾತ್ಮಕ ಹಕ್ಕುಗಳನ್ನು ಏನಪ್ಪಾ ಅಂದ್ರ ಗ್ರಾಮ ಪಂಚಾಯತಿಗಳು ಜವಾಬ್ದಾರಿಯಿಂದ ನಿರ್ವಹಿಸಿದಾಗ ಮಾತ್ರ ಏನಪ್ಪಾ ಅಂದ್ರ ಈ ಬಾಲ ಕಾರ್ಮಿಕತೆ ಏನ್ ಮಾಡೋದು ತಡೆಗಟ್ಟಬಹುದು. ನಾವು ನಿನ್ನೆ ದಿವಸ ಇಲ್ಲಿಯವರೆಗೆ ಏನ್ ಮಾಡಿದ್ರೆ ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ಅಧ್ಯಯನ ಮಾಡುವಂತ ಮತ್ತೊಂದು ಮುಖ್ಯವಾಗಿರುವಂತ ವಿಷಯ ಏನು ಅಂತಂದ್ರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ. ಅಂದ್ರೆ ಮಕ್ಕಳ ಮೇಲಾಗುತ್ತಿರುವಂತ ಲೈಂಗಿಕವಾಗಿರುವಂತ ದೌರ್ಜನ್ಯಗಳನ್ನ ನಾವು ನೋಡ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳ ಮೇಲೆ ಶಾಲೆಗಳಲ್ಲಾಗಿರ್ಬೋದು, ಕುಟುಂಬಗಳಲ್ಲಾಗಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚುತ್ತಿರುವಂತ ಒಂದು ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಏನ್ ಮಾಡಿದ್ರೆ ಅಂದ್ರೆ 2012 ಏನ್ ಮಾಡಿದ್ರು ಜಾರಿಗೆ ತಂದ್ರು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಶಾಲೆಗಳಲ್ಲಾಗಿರ್ಬೋದು, ಕುಟುಂಬಗಳಲ್ಲಾಗಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಏನಪ್ಪಾ ಅಂದ್ರ ಲೈಂಗಿಕ ದೌರ್ಜನ್ಯ ಹೆಚ್ಚುತ್ತಿರುವಂತ ಒಂದು ಸಂದರ್ಭ ಕಂಡು ಬರ್ತಾ ಇದೆ. ಹಂಗಾಗಿ ಆ ಲೈಂಗಿಕ ದೌರ್ಜನ್ಯಗಳನ್ನ ತಡೆಯುವಂತ ನಿಟ್ಟಿನೊಳಗೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಅನ್ನೋದನ್ನ ಏನ್ ಮಾಡಿದಾರೆ ಜಾರಿಗೆ ತಂದಿದ್ದಾರೆ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಯಲ್ ಅಫೆನ್ಸ್ ಆಕ್ಟ್ 2012 ಅನ್ನೋದನ್ನ ಏನ್ ಮಾಡಿದಾರೆ ಜಾರಿಗೆ ತಂದಿದ್ದಾರೆ. ಹಂಗಂತಂದ್ರ ಈ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಏನ್ ಹೇಳ್ತದಪ್ಪ ಅಂದ್ರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ವಿವರಿಸ್ತಾ ಇದೆ. ಹೆಂಗ್ ವಿವರಿಸ್ತಾ ಇದಪ್ಪ ಅಂದ್ರೆ 18 ವರ್ಷದೊಳಗಿನ ಯಾವುದೇ ಮಕ್ಕಳ ಮೇಲೆ, ನೋಡಿ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಏನ್ ಹೇಳ್ತದಪ್ಪ ಅಂದ್ರೆ 18 ವರ್ಷದೊಳಗಿನ ಯಾವುದೇ ಮಕ್ಕಳ ಮೇಲೆ, ಅದು ಗಂಡಿರಲಿ ಹೆಣ್ಣಿರಲಿ, ಯಾವುದೇ ರೀತಿಯಲ್ಲಿ ಲೈಂಗಿಕ ಉದ್ದೇಶದಿಂದ ಶೋಷಣೆ, ಹಿಂಸೆ, ದೌರ್ಜನ್ಯ, ಕಿರುಕುಳ, ಹಲ್ಲೆ ನಡೆಸಿದ್ರೆ ಅಥವಾ ಅಸುರಕ್ಷಿತ ಸ್ಪರ್ಶ ಮಾಡಿದ್ರು ಕೂಡ ಅವನ್ನ ಏನಂತ ಕರಿತಾರೆ ಅಂದ್ರ ಲೈಂಗಿಕ ದೌರ್ಜನ್ಯ ಅಂತ ಪರಿಗಣನೆ ಮಾಡಿ ಅಂತವರಿಗೆ ಶಿಕ್ಷೆ ನೀಡುವಂತ ಕಾನೂನು ಕೂಡ ಏನಪ್ಪಾ ಅಂದ್ರೆ ಇದೆ. ಏನಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಯಲ್ ಅಫೆನ್ಸ್ ಆಕ್ಟ್ 2012 ಪ್ರಕಾರ 18 ವರ್ಷದೊಳಗಿನ ಯಾವುದೇ ಮಕ್ಕಳ ಮೇಲೆ, ಗಂಡಿರಲಿ ಹೆಣ್ಣಿರಲಿ, ಯಾವುದೇ ರೀತಿಯಲ್ಲಿ ಲೈಂಗಿಕ ಉದ್ದೇಶದಿಂದ ಹಿಂಸೆಯನ್ನು ಮಾಡೋದಾಗಿರ್ಬೋದು, ಅವರ ಮೇಲೆ ದೌರ್ಜನ್ಯಗಳನ್ನು ಎಸಗುವುದಾಗಿರ್ಬೋದು,
ಕಿರುಕುಳವನ್ನು ಮಾಡೋದಾಗಿರ್ಬೋದು ಅಥವಾ ಅವರ ಮೇಲೆ ಏನಪ್ಪಾ ಅಂದ್ರ ಹಲ್ಲೆ ನಡೆಸುವುದಾಗಿರ್ಬೋದು ಅಥವಾ ಅಸುರಕ್ಷಿತವಿರುವಂತಹ ಸ್ಪರ್ಶ ಮಾಡಿದರೂ ಕೂಡ ಅದನ್ನ ಏನಂತ ಪರಿಗಣನೆ ಮಾಡ್ತಾರಪ್ಪ ಅಂದ್ರ ಲೈಂಗಿಕ ದೌರ್ಜನ್ಯ ಅಂತ ಪರಿಗಣನೆ ಮಾಡಿ ಅಂತವರಿಗೆ ಶಿಕ್ಷೆ ನೀಡುವಂತ ಕಾನೂನನ್ನು ಕೂಡ ಏನಂದ್ರ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯನ್ನ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಯಲ್ ಅಫೆನ್ಸ್ ಆಕ್ಟ್ 2012 ಜೂನ್ 19, 2012 ಭಾರತ ಸರ್ಕಾರ ಏನ್ ಮಾಡ್ತಂದ್ರ ಜಾರಿಗೆ ತಂತು. ಪೋಕ್ಸೋ ಆಕ್ಟ್ ಏನ್ ಮಾಡ್ತೀನಿ ಜಾರಿಗೆ ತಂತು. ಅಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಜಾರಿಗೆ ತಂದದ್ದು ಯಾವ್ದಂದ್ರೆ ಜೂನ್ 19, 2012 ಏನ್ ಮಾಡಿತ್ತು ಜಾರಿಗೆ ತಂತು. ಯಾವ ಉದ್ದೇಶದಿಂದ? 18 ವರ್ಷದೊಳಗಿನ ಯಾವುದೇ ಮಕ್ಕಳ ಮೇಲೆ, ಆ ಮಕ್ಕಳು ಗಂಡಿರಲಿ ಹೆಣ್ಣಿರಲಿ, ಯಾವುದೇ ರೀತಿಯಲ್ಲಿ ಲೈಂಗಿಕ ಉದ್ದೇಶದಿಂದ ಶೋಷಣೆ, ಹಿಂಸೆ, ದೌರ್ಜನ್ಯ, ಕಿರುಕುಳ, ಹಲ್ಲೆ ನಡೆಸಿದರೆ ಅಥವಾ ಅಸುರಕ್ಷಿತ ಸ್ಪರ್ಶ ಮಾಡಿದರೂ ಕೂಡ, ಅವರನ್ನು ಮುಟ್ಟಿದರೂ ಕೂಡ ಅದನ್ನ ಏನಂತ ಪರಿಗಣನೆ ಮಾಡ್ತಾರಪ್ಪ ಅಂದ್ರೆ ಲೈಂಗಿಕ ದೌರ್ಜನ್ಯ ಅಂತ ಪರಿಗಣನೆ ಮಾಡಿ ಅಂತವರಿಗೆ ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷೆ ನೀಡುವಂತ ಕಾನೂನೇ ಯಾವುದು ಅಂತಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಅಂತ ಹೇಳ್ತೀವಿ. ಇದು ಜಾರಿಗೆ ಬಂದದ್ದು ಜೂನ್ 19, 2012 ಏನ್ ಮಾಡ್ತಂದ್ರೆ ಭಾರತ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಜಾರಿಗೆ ತಂತು. ಹಂಗಂತಂದ್ರ ಈ ಕಾಯ್ದೆಯಲ್ಲಿರುವಂತ ಪ್ರಮುಖ ಅಂಶಗಳೇನಿದಾವೆ ನೋಡ್ರಿ. ಲೈಂಗಿಕ ದೌರ್ಜನ್ಯ, ಭೇದಕ ಹಠದ ದೌರ್ಜನ್ಯ, ಬಲಾತ್ಕಾರ, ದುರುಪಯೋಗದ ತೀವ್ರ ಭೇದಕ ಲೈಂಗಿಕ ದೌರ್ಜನ್ಯ, ಅದು ಅತ್ಯಾಚಾರ ಆಗಿರ್ಬೋದು, ಯಾವುದೇ ರೀತಿಯದ್ದಾಗಿರ್ಬೋದು, ಲೈಂಗಿಕವಾಗಿ ಹಲ್ಲೆ, ಲೈಂಗಿಕ ಕಿರುಕುಳ, ಅಶ್ಲೀಲ ಚಿತ್ರ ಸಂಗ್ರಹ, ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ, ಅಶ್ಲೀಲ ಚಿತ್ರ ತಯಾರಿಕೆಗೆ ಮಕ್ಕಳ ಬಳಕೆ ಆಗಿರ್ಬೋದು, ಇವು ಎಲ್ಲಾ ಅಂಶಗಳನ್ನ ಏನ್ ಮಾಡಿದಪ್ಪ ಅಂದ್ರ ಈ ಒಂದು ಕಾಯ್ದೆ ಏನಪ್ಪಾ ಅಂದ್ರೆ ಒಳಗೊಂಡಿದೆ. ಯಾವ ಕಾಯ್ದೆ? ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಸುಯಲ್ ಅಫೆನ್ಸ್ ಆಕ್ಟ್. ಅಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಏನ್ ಮಾಡುತ್ತೆ ಅಂದ್ರೆ ಲೈಂಗಿಕ ದೌರ್ಜನ್ಯಗಳನ್ನ, ಬಲಾತ್ಕಾರಗಳಾಗಿರ್ಬೋದು, ಬಲಾತ್ಕಾರ ಆಗಿರ್ಬೋದು, ದುರುಪಯೋಗದಾಗಿರ್ಬೋದು, ತೀವ್ರ ಭೇದಕ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಲೈಂಗಿಕ ಹಲ್ಲೆ, ಕಿರುಕುಳ, ಅಶ್ಲೀಲ ಚಿತ್ರ ಸಂಗ್ರಹ, ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ, ಅಶ್ಲೀಲ ಚಿತ್ರ ತಯಾರಿಕೆಗೆ ಮಕ್ಕಳ ಬಳಕೆ, ಇವನ್ನೆಲ್ಲವನ್ನು ಏನ್ ಮಾಡಿತ್ತಂದ್ರ ನಿಷೇಧ ಮಾಡಿದೆ. ಅಂದ್ರೆ ಈ ಮೇಲೆ ಪ್ರಸ್ತಾಪಿಸಿರುವಂತ ಯಾವುದೇ ರೀತಿಯ ಇರುವಂತಹ ಲೈಂಗಿಕ ದೌರ್ಜನ್ಯ ಮಕ್ಕಳ ಮೇಲೆ ನಡೆಸಿದ್ದೇ ಆದಲ್ಲಿ ಆ ಹಲ್ಲೆಯ ಸ್ವರೂಪವನ್ನು ಆಧರಿಸಿ ಶಿಕ್ಷೆ ವಿಧಿಸಲಿಕ್ಕೆ ಏನ್ಪರಿ ಅವಕಾಶ ಈ ಕಾಯ್ದೆಗಳಿಗೆ ಏನಾದ್ರೂ ಅವಕಾಶ ಕಲ್ಪಿಸಲಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ನಡೆದ್ರು ಕೂಡ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಬಲಾತ್ಕಾರ ಆಗಿರ್ಬೋದು, ಅಥವಾ ದುರುಪಯೋಗ ಆಗಿರ್ಬೋದು, ತೀವ್ರ ಭೇದಕದ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಹಲ್ಲೆ ಆಗಿರ್ಬೋದು, ಕಿರುಕುಳ ಆಗಿರ್ಬೋದು, ಅಶ್ಲೀಲ ಚಿತ್ರ ಸಂಗ್ರಹ ಆಗಿರ್ಬೋದು, ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ ಆಗಿರ್ಬೋದು, ಅಶ್ಲೀಲ ಚಿತ್ರ ತಯಾರಿಕೆಗೆ ಮಕ್ಕಳ ಬಳಕೆ ಆಗಿರ್ಬೋದು, ಇವುಗಳಲ್ಲಿ ಯಾವುದೇ ಆದರೂ ಕೂಡ ಏನಪ್ಪಾ ಅಂದ್ರ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಗಳಿಗೆ ಏನಾಗ್ತಾರೆ ಅಂತಂದ್ರೆ ಶಿಕ್ಷೆ ವಿಧಿಸಲಿಕ್ಕೆ ಏನಪ್ಪಾ ಅಂದ್ರ ಅವಕಾಶವನ್ನು ಏನ್ ಮಾಡಿದ್ರೆ ಕಲ್ಪಿಸಲಾಗಿದೆ. ಹಂಗಂತಂದ್ರ ನಾವು ಎರಡನೇದಾಗಿ ತಿಳ್ಕೊಳ್ಳುವಂತ ವಿಚಾರ ಏನು ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ. ಈ ಸಮಾಜಕ್ಕೆ ಅಂಟಿರುವಂತ ಅತ್ಯಂತ ಅಮಾನವೀಯ ಕೃತ್ಯ ಯಾವುದು ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ. ಸ್ವಾಭಾವಿಕವಾಗಿ ತಾಯಿಯ ಗರ್ಭದಲ್ಲಿ ಬೆಳೆದಿರುವಂತಹ ಹೆಣ್ಣು ಭ್ರೂಣವನ್ನ ಬೆಳೆಯದಂತೆ ಮಾಡುವುದೇ ಅಥವಾ ಕಾನೂನನ್ನ ಕಡೆಗಣಿಸಿ ಹತ್ಯೆ ಮಾಡುವಂತಹ ವಿಧಾನಕ್ಕೆ ಏನಂತ ಕರೆದ್ರು ಅಂತಂದ್ರ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾ ಇದ್ದಾರೆ ನೋಡಿ. ಸ್ವಾಭಾವಿಕವಾಗಿ ತಾಯಿಯ ಗರ್ಭದಲ್ಲಿರುವಂತಹ ಹೆಣ್ಣು ಮಗುವನ್ನ ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನ ಕಡೆಗಣಿಸಿ ಹತ್ಯೆ ಮಾಡುವಂತ ವಿಧಾನಕ್ಕೆ ಏನಂತ ಕೇಳೋರು ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವಂತಹ ಹೆಣ್ಣು ಭ್ರೂಣವನ್ನ ಬೆಳೆಯದಂತೆ ಮಾಡುವುದು ಅಥವಾ ಕಾನೂನನ್ನ ಕಡೆಗಣಿಸಿ ಹತ್ಯೆ ಮಾಡುವುದಕ್ಕೆ ಏನಂತ ಕರೆದ್ರಪ್ಪ ಅಂದ್ರೆ ಹೆಣ್ಣು ಭ್ರೂಣ ಅಂತ ಕರೆದ್ರು. ಇದು ನಮ್ಮ ಸಾಮಾಜಿಕ ಬದುಕನ್ನ ಬಹಳವಾಗಿ ಕಾಡುತ್ತಿರುವಂತಹ ಸಮಸ್ಯೆಯಾಗಿದೆ. ನಮ್ಮ ಸಾಮಾಜಿಕ ಬದುಕನ್ನ ಬಹಳವಾಗಿ ಕಾಡುತ್ತಿರುವಂತಹ ಸಮಸ್ಯೆ ಆಗಿದೆ. ಅಷ್ಟೇ ಅಲ್ಲ, ಭ್ರೂಣ ಹತ್ಯೆ, ಅದರಲ್ಲೂ ಹೆಣ್ಣು ಭ್ರೂಣ ಹತ್ಯೆ ಕುರಿತು ನಿಖರವಾಗಿರುವಂತಹ ಮಾಹಿತಿ ಸಿಗುವುದು ಕೂಡ ಕಷ್ಟ ಸಾಧ್ಯವಾಗಿದೆ. ಆದ್ರೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ಸೂಚಿಸುವಂತ ಅಂಶಗಳೇನಪ್ಪ ನಮ್ಗೆ ಸಿಗ್ತಾ ಇದಾವೆ. ಹಾಗಾದ್ರೆ ಹೆಣ್ಣು ಭ್ರೂಣ ಹತ್ಯೆ ಹೇಗೆ ನಡೀತಾ ಇದೆ ಅನ್ನೋದು ಕೂಡ ಅರ್ಥ ಮಾಡಿಕೊಳ್ಳೋದು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಹೆಣ್ಣು ಭ್ರೂಣ ಹತ್ಯೆಗಳು ಹೇಗೆ ನಡೀತಾ ಇದಾವೆ ಅನ್ನೋದು ನೋಡ್ಬೇಕಾದ್ರೆ
ಭಾರತದ ಜನಗಣತಿಯ ವರದಿಗಳ ಪ್ರಕಾರ 1961ರಲ್ಲಿ 0ರಿಂದ 6 ವಯೋಮಾನದ ಮಕ್ಕಳ ಗುಂಪಿಗೆ ಸೇರಿದಂತ ಲಿಂಗಾನುಪಾತ ನೋಡಿ, 1961ರಲ್ಲಿ 0ರಿಂದ 6 ವರ್ಷದ ವಯೋಮಾನದ ಮಕ್ಕಳ ಗುಂಪಿಗೆ ಸೇರಿದಂತ ಲಿಂಗಾನುಪಾತ 1980ರ ನಂತರದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಗಂಡು ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವಂತದ್ದು ಕಂಡು ಬಂದಿದೆ. ಅದರ ಅರ್ಥ ಏನು ಅಂದ್ರೆ ಹೆಣ್ಣು ಮಕ್ಕಳ ಮೇಲಿನ ಒಲವು ಏನಾಗೈತಿ, ಕಡಿಮೆ ಆಗದ, ಗಂಡು ಮಕ್ಕಳ ಮೇಲಿನ ಒಲವು ಜಾಸ್ತಿ ಆಗಿದ್ದರಿಂದ ಹೆಣ್ಣು ಮಕ್ಕಳ ಸಂಖ್ಯೆ ಏನಾಗೈತಿ 1980ರ ನಂತರದಲ್ಲಿ ಕಡಿಮೆ ಆಗ್ತಾ ಇದೆ. ಮುಂದೆ 2001ರ ಜನಗಣತಿಯ ಪ್ರಕಾರ ನೋಡಿ, 2001ರ ಜನಗಣತಿಯ ಪ್ರಕಾರ ಪ್ರತಿ 1000 ಪುರುಷರಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಿದೆ? 933 ಇದೆ. ಯಾವಾಗ? 2001ರ ಜನಗಣತಿಯ ಪ್ರಕಾರ ಪ್ರತಿ 1000 ಪುರುಷರಿಗಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ 933 ಇದೆ. ಅದು 2012ಕ್ಕೆ ಬಂದಾಗ ಏನಾಯ್ತು ಅಂದ್ರೆ ಪ್ರತಿ 1000 ಪುರುಷರಿಗಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಾಯ್ತು? 940 ಆಯ್ತು. ಏನಾಯ್ತಂದ್ರೆ 1961ರಲ್ಲಿ 0ರಿಂದ 6 ವಯೋಮಾನದ ಮಕ್ಕಳ ಗುಂಪಿಗೆ ಸೇರುವಂತಹ ಲಿಂಗಾನುಪಾತ 1980ರ ನಂತರದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಗಂಡು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಕಂಡು ಬಂತು. 2001ರ ಜನಗಣತಿಯ ಪ್ರಕಾರ ಪ್ರತಿ 1000 ಪುರುಷರಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ 933 ಇತ್ತು. ಅದು 2012ಕ್ಕೆ ಎಷ್ಟಾಯ್ತು ಅಂತಂದ್ರೆ ಪ್ರತಿ 1000 ಪುರುಷರಿಗೆ ಅಂದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ 940ರಷ್ಟಿತ್ತು. ಆದರೆ 0ರಿಂದ 6 ವಯೋಮಾನದ ಮಕ್ಕಳಲ್ಲಿ ಲಿಂಗದ ಅನುಪಾತ ನೋಡಿ, 0ರಿಂದ 6 ವಯೋಮಾನದ ಮಕ್ಕಳಲ್ಲಿ ಲಿಂಗಾನುಪಾತ ಪ್ರತಿ 1000 ಗಂಡು ಮಕ್ಕಳಿಗೆ 914 ಹೆಣ್ಣು ಮಕ್ಕಳ ಪ್ರಮಾಣದಲ್ಲಿದೆ. ನೋಡಿ, ಎಲ್ಲಿಂದ ಎಲ್ಲಿ ಕಡಿಮೆ ಆಗ್ಬಿಡ್ತು. 2001ರಾಗ ಪ್ರತಿ 1000 ಪುರುಷರಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ 933. 2012ರೊಳಗೆ ಪ್ರತಿ 1000 ಇರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ 940. ಆದರೆ 0ರಿಂದ 6 ವಯೋಮಾನದ ಮಕ್ಕಳಲ್ಲಿ ಲಿಂಗ ಅನುಪಾತ ಪ್ರತಿ 1000 ಗಂಡು ಮಕ್ಕಳಿಗೆ 914 ಹೆಣ್ಣು ಮಕ್ಕಳ ಪ್ರಮಾಣದಲ್ಲಿದೆ. ಅಂದರೆ ಭಾರತದಲ್ಲಿ ಪ್ರತಿದಿನ 1600 ಹೆಣ್ಣು ಮಕ್ಕಳು ಏನಪ್ಪಾ ಅಂದ್ರೆ ಕಾಣೆಯಾಗ್ತಾ ಇದ್ದಾರೆ. ನೋಡಿ ಏನಾಯ್ತಪ್ಪ ಅಂದ್ರೆ 0ರಿಂದ 6 ವಯೋಮಾನದ ಮಕ್ಕಳಲ್ಲಿ ಲಿಂಗ ಅನುಪಾತ ಪ್ರತಿ 1000 ಗಂಡು ಮಕ್ಕಳಿಗೆ ಎಷ್ಟಿತ್ತು? 914 ಹೆಣ್ಮಕ್ಳ ಸಂಖ್ಯೆ ಇತ್ತು. ಇದರಿಂದ ಏನಂದ್ರೆ ಭಾರತದಲ್ಲಿ ಪ್ರತಿ ದಿವಸ ಎಷ್ಟು ಹೆಣ್ಣು ಮಕ್ಕಳು ಕಾಣೆ ಆಗ್ತಿದ್ದಾರೆ? 1600 ಹೆಣ್ಣು ಮಕ್ಕಳು ಏನಂದ್ರೆ ಕಾಣೆ ಆಗ್ತಿದ್ದಾರೆ. ಪ್ರತಿ ವರ್ಷ 6 ಲಕ್ಷ ಹೆಣ್ಣು ಮಕ್ಕಳು ಏನಂತಾರೆ ಕಾಣೆ ಆಗ್ತಿದ್ದಾರೆ ಅಂತ ಏನಂತಾರೆ UN ಜನಗಣತಿ ಅಂತ ತಿಳಿಸ್ತಾ ಇದೆ. ನೋಡಿ, ಭಾರತ ದೇಶದಲ್ಲಿ ಪ್ರತಿ ದಿವಸ ಕಾಣೆ ಆಗುತ್ತಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ 1600. ಪ್ರತಿ ವರ್ಷ 6 ಲಕ್ಷ ಹೆಣ್ಣು ಮಕ್ಕಳು ಏನಂದ್ರೆ ಕಾಣೆ ಆಗ್ತಿದ್ದಾರೆ. ಈ ಕಾಣೆ ಆಗುತ್ತಿರುವಂತಹ ವಿಚಾರವನ್ನು ಏನಂತಾರೆ UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಜನಗಣತಿ ತಿಳಿಸ್ತದೆ. ಹಂಗಾಗಿ ಇದುವರೆಗೆ ಭಾರತದಲ್ಲಿರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ 100 ಮಿಲಿಯನ್ ಮಹಿಳೆಯರು ಏನಂತಂದ್ರೆ ಕಾಣೆ ಆಗಿದ್ದಾರಂತೆ ಅಂತ ಕೆಲವಷ್ಟು ಅಂಶಗಳು ತಿಳಿಸ್ತಾ ಇದ್ದಾವೆ. ನೋಡಿ ಇಲ್ಲಿ ತನಕ ಆಗಿರುವಂತಹ ಅಂದ್ರೆ ಭಾರತದಲ್ಲಿರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ 100 ಮಿಲಿಯನ್ ಮಹಿಳೆಯರು ಏನಾಗಿದ್ದಾರೆ ಅಂದ್ರೆ ಕಾಣೆ ಆಗಿದ್ದಾರಂತೆ ಅಂತ ಕೆಲವಷ್ಟು ಅಂಶಗಳು ಏನ್ ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದಾವೆ. ಕರ್ನಾಟಕದಲ್ಲಿ 1991ರ ಜನಗಣತಿಯ ಪ್ರಕಾರ ನೋಡಿ, ಕರ್ನಾಟಕದಲ್ಲಿ 1991ರ ಜನಗಣತಿಯ ಪ್ರಕಾರ 1000 ಪುರುಷರಿಗೆ ಪ್ರತಿ 1000 ಪುರುಷರಿಗೆ 960 ಮಹಿಳೆಯರು ಅಂತಂದ್ರೆ ಸಿಗ್ತಾ ಇದ್ರು. ಯಾವಾಗ? 1991ರಲ್ಲಿ. ಅದು 2001ರ ಜನಗಣತಿಯ ಪ್ರಕಾರ ಏನಂದ್ರೆ 965ಕ್ಕೆ ಏನಾಯ್ತು ಹೆಚ್ಚಳ ಆಯ್ತು. ನೋಡಿ, ಕರ್ನಾಟಕದಲ್ಲಿ 1991ರ ಜನಗಣತಿ ಪ್ರಕಾರ ಪ್ರತಿ 1000 ಪುರುಷರಿಗೆ 960 ಜನ ಮಹಿಳೆಯರು ಇದ್ರೆ 2001ರಲ್ಲಿ ಏನಂತಂದ್ರ ಪ್ರತಿ 1000 ಪುರುಷರಿಗಿರುವಂತಹ ಮಹಿಳೆಯರ ಸಂಖ್ಯೆ ಎಷ್ಟಿತ್ತು? 965ಕ್ಕೆ ಹೆಚ್ಚಳ ಆಗಿದೆ.
ಸಂಖ್ಯೆಯ ದೃಷ್ಟಿಯಿಂದ ಇದೇನಂದ್ರೆ ಹೆಚ್ಚಳದಂತೆ ಕಂಡು ಬಂದರೂ ಕೂಡ, ಸಂಖ್ಯೆಯ ದೃಷ್ಟಿಯಿಂದ ಏನಂತಂದ್ರೆ ಹೆಚ್ಚಳದಂತೆ ಕಂಡು ಬಂದರೂ ಕೂಡ 0ದಿಂದ 6 ವಯೋಮಾನದ ಗುಂಪಿನಲ್ಲಿರುವಂತಹ ಲಿಂಗ ಅನುಪಾತವನ್ನು ಗಮನಿಸಿದ್ರೆ ಆತಂಕ ಆಗ್ತಾ ಇದೆ. ನೋಡಿ ಏನಪ್ಪಾ ಅಂದ್ರ ಸಂಖ್ಯೆಯ ದೃಷ್ಟಿಯಿಂದ ಏನಾಗ್ತೈತಿ, ಮಹಿಳೆಯರ ಸಂಖ್ಯೆ ಹೆಚ್ಚಳವಾದಂತೆ ಕಂಡು ಬಂದರೂ ಕೂಡ 0ದಿಂದ 6 ವಯೋಮಾನದ ಗುಂಪಿನಲ್ಲಿರುವಂತಹ ಲಿಂಗ ಅನುಪಾತವನ್ನು ಗಮನಿಸಿದ್ದೆ ಆದ್ರೆ ಆತಂಕ ಆಗ್ತಾ ಇದೆ. ಯಾಕಂದ್ರ ಕರ್ನಾಟಕದಲ್ಲಿ 1991ರ ಜನಗಣತಿ ಪ್ರಕಾರ 0ದಿಂದ 6 ವಯೋ ಗುಂಪಿನಲ್ಲಿ ಪ್ರತಿ 1000 ಗಂಡು ಮಕ್ಕಳಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ 960 ಆಗಿದೆ. ಅದು 2001ಕ್ಕೆ ಏನಾಯ್ತು ಅಂದ್ರೆ 949 ಇಳಿತು. ಅಂದ್ರೆ 11 ಮಕ್ಕಳ ಪ್ರಮಾಣ ಏನಾಯ್ತು, ಕಡಿಮೆ ಆಯ್ತು. ಯಾವಾಗ 1991ರ ಜನಗಣತಿ ಪ್ರಕಾರ 0ರಿಂದ 6ರ ವಯೋ ಗುಂಪಿನಲ್ಲಿರುವಂತಹ 1000 ಗಂಡು ಮಕ್ಕಳಿಗೆ ಇರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಾಯ್ತು, 960 ಆಯ್ತು. ಅದು 2001ಕ್ಕೆ ಎಷ್ಟಾಯ್ತಪ್ಪ ಅಂದ್ರೆ ಪ್ರತಿ 1000 ಗಂಡು ಮಕ್ಕಳಿಗೆ 949ರಷ್ಟಾಯ್ತು. ಅಂದ್ರೆ ಏನಾಯ್ತು ಅಂದ್ರೆ ಇಳಿಕೆ ಆಯ್ತು. ಪ್ರಾದೇಶಿಕವಾಗಿ ನೋಡಿದರೆ ನಗರ ಪ್ರದೇಶದಲ್ಲಿ 80%, ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ರೆ 69% ನವಜಾತ ಶಿಶುಗಳ ಮರಣವಾಗಿದೆ. ನೋಡಿ, ಪ್ರಾದೇಶಿಕವಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೋಲಿಕೆ ಮಾಡಿದ್ದಾದ್ರೆ ನಗರ ಪ್ರದೇಶಗಳಲ್ಲಿ 80%, ಗ್ರಾಮೀಣ ಪ್ರದೇಶದಲ್ಲಿ 69% ನವಜಾತ ಶಿಶುಗಳು ಏನಂತಂದ್ರೆ ಮರಣ ಹೊಂದಿವೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 3ರ ಪ್ರಕಾರ ನೋಡಿ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 3ರ ಪ್ರಕಾರ ಹಿಂದಿನ 10 ವರ್ಷಗಳಲ್ಲಿ ನವಜಾತ ಶಿಶುವಿನ ಮರಣದಲ್ಲಿ ಗಂಡು ಶಿಶುವಿನ ಮರಣದ ಪ್ರಮಾಣ 53.6ರಷ್ಟಿದ್ದಾರೆ. ನೋಡಿ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 3ರ ಪ್ರಕಾರ 3 ಏನ್ ಮಾಡ್ತಂದ್ರೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಏನಂತಂದ್ರೆ ಸಮೀಕ್ಷೆ ಮಾಡ್ತು. ಹಿಂದಿನ 10 ವರ್ಷಗಳಲ್ಲಿ ನವಜಾತ ಶಿಶುವಿನ ಮರಣದಲ್ಲಿ ಗಂಡು ಶಿಶುವಿನ ಮರಣದ ಪ್ರಮಾಣ 53.6ರಷ್ಟಿದ್ದರೆ ಹೆಣ್ಣು ಶಿಶುವಿನ ಮರಣದ ಪ್ರಮಾಣ 34.6ರಷ್ಟಿದೆ. ಹಾಗೇನೆ ಜನನದ ನಂತರದಲ್ಲಿ ಶಿಶುವಿನ ಮರಣದ ಪ್ರಮಾಣ ಗಂಡು ಶಿಶುಗಳಿಗೆ 16.5ರಷ್ಟಿದ್ರೆ ಹೆಣ್ಣು ಶಿಶುವಿನ ಏನಾಗಿದೆ 19.3ಕ್ಕೆ ಹೆಚ್ಚಳಾಗಿದೆ. ಇದು ಏನು ಸೂಚಿಸುತ್ತಪ್ಪ ಅಂದ್ರ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಅಸಹನೆಯನ್ನ ಸೂಚಿಸ್ತಾ ಇದೆ. ಏನಪ್ಪಾ ಅಂದ್ರೆ ಪ್ರಾದೇಶಿಕವಾಗಿ ಲಿಂಗಾನುಪಾತದ ಬಗ್ಗೆ ಅಥವಾ ಈ ಹೆಣ್ಣು ಭ್ರೂಣ ಹತ್ಯೆದ ಬಗ್ಗೆ ನೋಡ್ಬೇಕಾದ್ರೆ ನಗರ ಪ್ರದೇಶಗಳಲ್ಲಿ 80%, ಗ್ರಾಮೀಣ ಪ್ರದೇಶದಲ್ಲಿ 69% ನವಜಾತ ಶಿಶುಗಳು ಏನಪ್ಪಾ ಅಂದ್ರೆ ಮರಣ ಹೊಂದ್ತಾ ಇದ್ದಾವೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 3ರ ಪ್ರಕಾರ ಹಿಂದಿನ 10 ವರ್ಷಗಳಲ್ಲಿ ನವಜಾತ ಶಿಶುವಿನ ಮರಣದಲ್ಲಿ ಗಂಡು ಶಿಶುವಿನ ಮರಣದ ಪ್ರಮಾಣ 53.6ರಷ್ಟಿದ್ದರೆ ಹೆಣ್ಣು ಶಿಶುವಿನ ಮರಣದ ಪ್ರಮಾಣ 34.6ರಷ್ಟಿದೆ. ಹಾಗೇನೆ ಜನನದ ನಂತರದಲ್ಲಿ ಶಿಶುವಿನ ಮರಣದ ಪ್ರಮಾಣ ಎಂದರೆ ಗಂಡು ಶಿಶುವಿನಲ್ಲಿ 16.5 ಹೆಣ್ಣು ಶಿಶುವಿನ 19.3ರಷ್ಟು ಅಂದ್ರೆ ಹೆಚ್ಚಳವಾಗಿದೆ. ಇದು ಏನು ಸೂಚಿಸ್ತದಪ್ಪ ಅಂದ್ರ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಅಸಹನೆಯನ್ನ ಸೂಚಿಸ್ತಾ ಇದೆ. ಆದರೆ ಪುರುಷರಿಗಿಂತ ಮಹಿಳೆಯರ ಜೀವಿತಾವಧಿ ಏನಾಗಿತ್ತಂದ್ರೆ ಹೆಚ್ಚಾಗಿರ್ತದೆ. ನೋಡಿ, ಪುರುಷರಿಗಿಂತ ಮಹಿಳೆಯರ ಜೀವಿತಾವಧಿ ಏನಾಗೈತಿ ಹೆಚ್ಚಾಗಿರ್ತದ. ಆದ್ರೆ ಹೆಣ್ಣು ಮಕ್ಕಳ ಮರಣ ದರ ಗಂಡು ಮಕ್ಕಳಿಗಿಂತ ಏನಾಗಿರ್ತದೆ ಹೆಚ್ಚಾಗಿದೆ. ಆದರೆ ಪುರುಷರಿಗಿಂತ ಮಹಿಳೆಯರ ಜೀವಿತಾವಧಿ ಹೆಚ್ಚಾಗಿದೆ, ಬಟ್ ಏನಂದ್ರೆ ಹೆಣ್ಣು ಮಕ್ಕಳ ಮರಣ ದರ ಗಂಡು ಮಕ್ಕಳಿಗಿಂತ ಅಂತಂದ್ರೆ ಹೆಚ್ಚಾಗಿದೆ. ನಾವು ತಳಮಟ್ಟದಲ್ಲಿ ರೂಪಿಸಿರುವಂತಹ ಆರೋಗ್ಯದ ಕಾರ್ಯಕ್ರಮಗಳು ಜನರಿಗೆ ನಿಗದಿತ ಸಮಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಪೌಷ್ಟಿಕ ಆಹಾರ ದೊರಕದಿರುವುದೇ ಇದಕ್ಕೆ ಏನಪ್ಪ ಪ್ರಮುಖ ಅಂತ ಕಾರಣ ಅಂತ ಹೇಳ್ತಾ ಇದ್ದೇವೆ. ಏನಂದ್ರೆ ಇಲ್ಲೇನು ಪುರುಷರಿಗಿಂತ ಮಹಿಳೆಯರ ಜೀವಿತಾವಧಿ ಏನಾಗಿತ್ತು ಹೆಚ್ಚಾಗ್ಯದ, ಆದ್ರೆ ಹೆಣ್ಣು ಮಕ್ಕಳ ಮರಣ ದರ ಗಂಡು ಮಕ್ಕಳಿಗಿಂತ ಏನಾಗಿತ್ತು ಅಂದ್ರ ಹೆಚ್ಚಾಗೈತಿ. ಸೊ ಇದಕ್ಕೆ ಏನಪ್ಪ ಅಂದ್ರ ತಳಮಟ್ಟದಲ್ಲಿ ರೂಪಿಸಿರುವಂತಹ ಆರೋಗ್ಯದ ಕಾರ್ಯಕ್ರಮ ಆಗಿರ್ಬೋದು, ಜನರಿಗೆ ನಿಗದಿತ ಸಮಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಪೌಷ್ಟಿಕ ಆಹಾರ ದೊರಕದಿರುವುದೇ ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳ್ತೀವಿ. ಇನ್ನ
ಈ ಹೆಣ್ಣು ಭ್ರೂಣ ಹತ್ಯೆಯನ್ನ ಹತ್ತಿಕ್ಲಿಕ್ಕೆ ಮಹಿಳೆಯರಿಗೆ ಏನ್ ಸಮಾನ ಅವಕಾಶ ನೀಡಬೇಕನ್ನೋದು ಕೂಡ ಮುಖ್ಯವಾಗಿದೆ. ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆಯನ್ನ ಹತ್ತಿಕ್ಕುವಂತ ಉದ್ದೇಶಕ್ಕಾಗಿ ಮಹಿಳೆಯರಿಗೆ ಸಮಾನವಾದಂತಹ ಅವಕಾಶವನ್ನು ನೀಡಬೇಕಾಗಿದೆ. ಅದು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಸಮಾನತೆಯ ಮನೋಧರ್ಮಕ್ಕೆ ಮಹತ್ವವನ್ನು ಕೊಟ್ಟಾಗ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಸಮಾನತೆಯ ಮನೋಧರ್ಮಕ್ಕೆ ನಾವು ಏನ್ ಮಾಡೋದು ಮಹತ್ವ ಕೊಡಬೇಕಾಗಿದೆ. ಈ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಇರುವಂತಹ ಅಸಹನೆಯನ್ನು ಹೋಗಲಾಡಿಸಿದಾಗ, ಅವರ ಬಗ್ಗೆ ಹೆಚ್ಚು ಒಲ ಉಂಟಾದಾಗ ಮಾತ್ರ ಏನಪ್ಪಾ ಅಂದ್ರ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇತ್ತ ಕಡೆ ಸಮಾನತೆಯ ಮನೋಧರ್ಮಕ್ಕೆ ಮಹತ್ವ ಕೊಡಬೇಕಾಗ್ತದೆ. ಇನ್ನೊಂದು ಕಡೆ ಕುಸಿಯುತ್ತಿರುವಂತ ಲಿಂಗಾನುಪಾತವನ್ನ ಗುರುತಿಸಿ ಹೆಣ್ಣು ಭ್ರೂಣ ಹತ್ಯೆ 1994ರಲ್ಲಿ ಜಾರಿಗೆ ತಂದಿರುವಂತಹ ಪ್ರೀ ಕಾನ್ಸೆಪ್ಟೇಷನ್ ಅಂಡ್ ಪ್ರೀ ನೆಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಆಕ್ಟ್ PCPNDT ಅನ್ನುವಂತ ಕಾನೂನು ಏನ್ ಮಾಡ್ತಾರೆ ಅಂದ್ರೆ ಜಾರಿಗೆ ತಂದ್ರು. ಅದರ ಮೂಲಕ ತಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕುಸಿಯುತ್ತಿರುವಂತ ಲಿಂಗಾನುಪಾತವನ್ನ ಗುರುತಿಸಿ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟುವಂತ ಉದ್ದೇಶಕ್ಕಾಗಿ 1994ರ ಒಂದು ಕಾನೂನನ್ನು ಜಾರಿಗೆ ತಂದ್ರು. ಯಾವುದು? PCPNDT ಅನ್ನುವಂಥದ್ದು. PCPNDT ಅಂತಂದ್ರೆ ಪರ್ ಕಾನ್ಸೆಪ್ಟೇಷನ್ ಅಂಡ್ ಪ್ರೀ ನಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಆಕ್ಟ್ ಅನ್ನೋದನ್ನ ಏನ್ ಮಾಡಿದ್ರು ಜಾರಿಗೆ ತಂದ್ರು. ಅದರ ಮೂಲಕ ಏನಪ್ಪಾ ಅಂದ್ರ ಕುಸಿಯುತ್ತಿರುವಂತ ಲಿಂಗಾನುಪಾತವನ್ನು ಗುರುತಿಸಿ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಇಷ್ಟಾದರೂ ಕೂಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಏನಂತಾರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿರ್ಬಂಧಿಸುವಲ್ಲಿ ಪೂರ್ಣ ಪ್ರಮಾಣದೊಳಗೆ ಏನಪ್ಪ ಅಂದ್ರೆ ಸಫಲ ಆಗಿಲ್ಲ. ಎಷ್ಟೆಲ್ಲಾ ಕಾನೂನುಗಳನ್ನು ಜಾರಿಗೆ ತಂದ್ರು, ಎಷ್ಟೇ ಕಾನೂನನ್ನು ಜಾರಿಗೆ ತಂದಾಗ ಕೂಡ ಏನಪ್ಪ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಏನ್ ಮಾಡತ್ತಂದ್ರೆ ಹೆಣ್ಣು ಭ್ರೂಣ ಹತ್ಯೆಯನ್ನ ನಿರ್ಬಂಧಿಸುವಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಶಸ್ಸಾಗಿಲ್ಲ. ಯಾಕಂದ್ರ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಮಧ್ಯಮ ವರ್ಗ, ಮೇಲ್ವರ್ಗ, ಶಿಕ್ಷಿತರಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಕಂಡುಬರ್ತಾರೆ. ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಮಧ್ಯಮ ವರ್ಗದಲ್ಲಿ, ಮೇಲ್ವರ್ಗದಲ್ಲಿ, ಶಿಕ್ಷಿತರಲ್ಲಿ ಏನಂದ್ರೆ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದೇ ಒಂದು ದೊಡ್ಡ ಬಹು ಸವಾಲಾಗಿದೆ. ಯಾಕಂದ್ರ ಈ ಭ್ರೂಣ ಹತ್ಯೆ ಏನಪ್ಪ ಅಂದ್ರ ತಿಳುವಳಿಕೆ ಇಲ್ಲದವ್ರು ಮಾಡತ್ತಿಲ್ಲ, ತಿಳುವಳಿಕೆ ಇದ್ದಿರುವಂತ ಸುಶಿಕ್ಷಿತ ಜನರೇ, ಶಿಕ್ಷಿತ ಜನರೇ ಏನ್ ಮಾಡ್ತಾರಪ್ಪ ಅಂದ್ರೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಧ್ಯಮ ವರ್ಗ, ಮೇಲ್ವರ್ಗ ಮತ್ತು ಶಿಕ್ಷಿತರು ಏನಪ್ಪ ಅಂದ್ರ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದಿರುವಂತಹ ಸಾಮಾಜಿಕ ಗುಂಪು ಮತ್ತು ವರ್ಗಗಳಲ್ಲಿ ಏನಂತಂದ್ರ ಈ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ನಡೀತಾ ಇದೆ. ನೋಡಿ ಏನಂತಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರುವಂತಹ ಸಾಮಾಜಿಕ ಗುಂಪು ಮತ್ತು ವರ್ಗಗಳಲ್ಲೇ ಈ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ನಡೀತಾ ಇದೆ. ಆದ್ರೆ ಈ ಪಿಡುಗಿನ ಮೂಲ ಬೇರುಗಳನ್ನ ಮದುವೆ ಹಾಗೂ ಆಸ್ತಿಯ ವಂಶ ಪಾರಂಪರ್ಯವಾಗಿ ಅಂತ ಕಾಣ್ತಾ ಇದ್ದೀವಿ. ಯಾಕೆ ಹಿಂಗಾಗ್ತದಪ್ಪ ಅಂದ್ರೆ ಮೂಲ ಬೇರುಗಳು ಹೇಳೋದಾದ್ರೆ ಮದುವೆಗಳಲ್ಲಿ ಆಸ್ತಿಯ ವಂಶ ಪಾರಂಪರ್ಯವಾಗಿ ಏನ್ ಮಾಡ್ತಾರೆ ಕಾಣ್ತೀವಿ. ಜೊತೆಗೆ ಮಗಳ ಮದುವೆ ಖರ್ಚು, ವರದಕ್ಷಿಣೆ, ಆಕೆ ಗಂಡನ ಮನೆಯವರ ನಿರಂತರ ಶೋಷಣೆ, ಲೈಂಗಿಕ ಶೋಷಣೆ, ದೌರ್ಜನ್ಯ, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳು ಇವೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಏನಂದ್ರೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಆಸ್ತಿ ಹಕ್ಕುದಾರ ಮಗನೇ ಆಗಬೇಕಾಗಿದ್ದು ಕೂಡ ಒಂದೊಂದು ಕಾರಣವಾಗಿದೆ. ಏನಾಗಿದೆ ನೋಡ್ರಿ, ಮಧ್ಯಮ ವರ್ಗದಲ್ಲಿ, ಮೇಲ್ವರ್ಗದಲ್ಲಿ, ಶಿಕ್ಷಿತರಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದೊಂದು ದೊಡ್ಡ ಸವಾಲು. ಆದ್ರ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರುವಂತಹ ಸಾಮಾಜಿಕ ಗುಂಪುಗಳು ಮತ್ತು ವರ್ಗಗಳಲ್ಲೇ ಏನಪ್ಪ ಅಂದ್ರ ಈ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ನಡೀತಾ ಇದೆ. ಈ ಪಿಡುಗಿಗೆ, ಈ ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂತ ಒಂದು ಪಿಡುಗಿಗೆ ಮೂಲ ಬೇರುಗಳನ್ನು ಎಲ್ಲಿ ಕಾಣ್ತೀವಪ್ಪ ಅಂದ್ರ ಮದುವೆ ಹಾಗೂ ಆಸ್ತಿ ವಂಶ ಪಾರಂಪರ್ಯವಾಗಿ ಕಾಣ್ತೀವಿ. ಹೆಂಗಂದ್ರ ಮದುವೆ ನೋಡಿ, ಮಗಳ ಮದುವೆ ಖರ್ಚು, ವರದಕ್ಷಿಣೆ, ಆಕೆಯ ಗಂಡನ ಮನೆಯವರ ನಿರಂತರ ಶೋಷಣೆ, ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳು ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಒಳಗೆ ಏನಪ್ಪಾ ಅಂದ್ರೆ ವಂಶ ಪಾರಂಪರ್ಯವಾಗಿ ಆಸ್ತಿ ವಂಶ ಪಾರಂಪರ್ಯವಾಗಿ ಏನ್ ಕಾಣ್ತೀವಿ ಅಂದ್ರ ಆಸ್ತಿಯ ಹಕ್ಕುದಾರ ಮಗನೇ ಆಗಬೇಕಾಗಿದ್ದು ಕೂಡ ಏನಂದ್ರೆ ಇನ್ನೊಂದು ಕಾರಣವಾಗಿ ಏನಪ್ಪ ಅಂದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಗನೇ ಏನಾಗ್ಬೇಕಂದ್ರೆ ಆಸ್ತಿ ಹಕ್ಕುದಾರ ಆಗ್ಬೇಕನ್ನೋದು ಕೂಡ ಕಂಡು ಬರ್ತೈತೆ. ಇವೆಲ್ಲವೂ ಕೂಡ ಏನಂತಂದ್ರ ಪುರುಷ ಪ್ರಾಧಾನ್ಯತೆಯ ಸಮಾಜ ಹೆಣ್ಣು ಭ್ರೂಣತೆಯನ್ನು ಹೆಚ್ಚಿಸಲಿಕ್ಕೆ ಏನಾಗಿತ್ತಂದ್ರ ಮತ್ತು ಮಹಿಳೆಯರ ಬಗ್ಗೆ ಇರುವಂತಹ ತಾರತಮ್ಯ ವಿಸ್ತರಣೆ ಮಾಡ್ಲಿಕ್ಕೆ ಏನಾಗಿತ್ತಂದ್ರ ಕಾರಣಗಳಾಗಿವೆ.
ಇವೆಲ್ಲ ನೋಡಿ, ಆಸ್ತಿಯ ಒಡೆತನ ಯಾರಲ್ಲಿ ಉಳಿಬೇಕು? ಗಂಡು ಮಕ್ಕಳಲ್ಲಿ ಉಳಿಬೇಕು. ಆಸ್ತಿ ಹಕ್ಕುದಾರ ಯಾರಾಗಬೇಕು? ಮಗನೇ ಆಗಬೇಕನ್ನುವಂತ ಒಂದು ವಿಚಾರ. ಪುರುಷ ಪ್ರಾಧಾನ್ಯತೆ ಏನಪ್ಪಾ ಅಂದ್ರೆ ಹೆಣ್ಣು ಭ್ರೂಣತೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಮತ್ತು ಮಹಿಳೆಯರ ಬಗ್ಗೆ ಇರುವಂತ ತಾರತಮ್ಯವನ್ನು ವಿಸ್ತರಣೆ ಮಾಡ್ಲಿಕ್ಕೆ ಏನಾಗಿತ್ತು ಅಂದ್ರೆ ಕಾರಣಗಳಾಗಿವೆ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ ನಡೆಯಲಿಕ್ಕೆ ಪ್ರಮುಖವಂತ ಕಾರಣಗಳಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಈ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗ್ಲಿಕ್ಕೆ ಏನಪ್ಪಾ ಅಂದ್ರೆ ಕಾರಣವಾಗಿರುವಂತ ಪ್ರಮುಖ ಅಂಶಗಳು. ಸ್ವಲ್ಪ ನಾವು ಏನಪ್ಪಾ ಅಂದ್ರ ಇದರ ಒಂದು ಹಿನ್ನೋಟವನ್ನು ನೋಡಿ ಮುಂದಿನ ಭಾಗಕ್ಕೆ ಹೋಗೋಣ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ. ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರ ಶಾಲೆಗಳಲ್ಲಿ, ಕುಟುಂಬಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನಪ್ಪಾ ಅಂದ್ರೆ ಇವತ್ತ ಈ ಹೆಚ್ಚುತ್ತಿರುವಂತ ಲೈಂಗಿಕ ದೌರ್ಜನ್ಯಗಳನ್ನು ನೋಡ್ತಾ ಇದ್ದೀವಿ. ಈ ಲೈಂಗಿಕ ದೌರ್ಜನ್ಯಗಳನ್ನ ತಡೆಗಟ್ಟುವಂತ ಉದ್ದೇಶಕ್ಕಾಗಿ ಏನಪ್ಪಾ ಅಂದ್ರ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ 2012 ಏನಪ್ಪಾ ಅಂದ್ರೆ ಜಾರಿಗೆ ತಂದ್ರು. ಈ ಕಾಯ್ದೆಯ ಪ್ರಕಾರ ಈ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ 2012 ಪ್ರಕಾರ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಏನಪ್ಪಾ ಅಂದ್ರ ವಿವರಿಸ್ತಾ ಇದೆ. ಹೆಂಗಂತ ವಿವರಿಸ್ತಾ ಇದೆ? 18 ವರ್ಷದೊಳಗಿನ ಯಾವುದೇ ಮಕ್ಕಳ ಮೇಲೆ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಲೈಂಗಿಕ ಉದ್ದೇಶದಿಂದ ಶೋಷಣೆ ಆಗಿರ್ಬೋದು, ಹಿಂಸೆ ಆಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಕಿರುಕುಳಗಳಾಗಿರ್ಬೋದು, ಹಲ್ಲೆ ನಡೆಸಿದವರಿಗೆ ಅಥವಾ ಅಸುರಕ್ಷಿತವಾಗಿರುವಂತಹ ಸ್ಪರ್ಶ ಮಾಡಿದರೂ ಕೂಡ ಅದನ್ನ ಏನಂತ ಕರೀತಾರಪ್ಪ ಅಂದ್ರ ಲೈಂಗಿಕ ದೌರ್ಜನ್ಯ ಅಂತ ಪರಿಗಣನೆ ಮಾಡಿ ಅಂತವ್ರಿಗೆ ಏನಂತಾರ ಶಿಕ್ಷೆ ನೀಡುವಂತ ಕಾನೂನನ್ನ 2012 ಜೂನ್ 19 ಏನ್ ಮಾಡಿದ್ರು ಅಂದ್ರೆ ಭಾರತ ಸರ್ಕಾರ ಏನ್ ಮಾಡಿದ್ರು ಜಾರಿಗೆ ತಂತು. ಈ ಕಾಯ್ದೆ ಅಡಿಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಯಾವ ಅಂದ್ರ ಲೈಂಗಿಕ ದೌರ್ಜನ್ಯ ಅಥವಾ ಭೇದಕಟ್ಟದ ದೌರ್ಜನ್ಯ, ಎರಡನೇದಾಗಿ ಬಲಾತ್ಕಾರದ, ದುರುಪಯೋಗದ, ತೀವ್ರ ಭೇದಕದ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಹಲ್ಲೆ, ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ, ಲೈಂಗಿಕ ಕಿರುಕುಳ, ಅಶ್ಲೀಲ ಚಿತ್ರ ತಯಾರಿಕೆಗೆ ಮಕ್ಕಳ ಬಳಕೆ ಮತ್ತು ಅಶ್ಲೀಲ ಚಿತ್ರ ಸಂಗ್ರಹ. ಇವೆಲ್ಲಾ ವಿಚಾರಗಳು ಏನ್ ಮಾಡ್ತಾವಪ್ಪ ಅಂದ್ರ ಲೈಂಗಿಕ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಏನಪ್ಪ ಅಂದ್ರೆ ಬರುವಂತ ಪ್ರಮುಖ ಅಂಶಗಳನ್ನು ಗುರುತಿಸ್ತೀವಿ. ನೆಕ್ಸ್ಟ್, ಹೆಣ್ಣು ಭ್ರೂಣ ಹತ್ಯೆ. ತಾಯಿಯ ಗರ್ಭದಲ್ಲಿ ಬೆಳೆದಿರುವಂತಹ ಹೆಣ್ಣು ಭ್ರೂಣವನ್ನ ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನ ಕಡೆಗಣಿಸಿ ಹತ್ಯೆ ಮಾಡೋದನ್ನ ಏನಂತ ಕರೆದಪ್ಪ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೆದ್ರು. ಇವತ್ತ ನಮ್ಮ ಸಾಮಾಜಿಕ ಬದುಕನ್ನ ಬಹಳಷ್ಟು ಕಾಡುತ್ತಿರುವಂತಹ ಹೆಣ್ಣು ಭ್ರೂಣ ಹತ್ಯೆ ದೊಡ್ಡದಾಗಿರುವಂತಹ ಒಂದು ಸಮಸ್ಯೆ. ಸೊ ಆ ಹೆಣ್ಣು ಭ್ರೂಣ ಹತ್ಯೆ ಕುರಿತು ನಿಖರವಾಗಿರುವಂತಹ ಒಂದು ಮಾಹಿತಿ ಕೂಡ ಏನಿರುತ್ತೆ ಸಿಗ್ತಾ ಇಲ್ಲ. ಹಂಗಾಗಿ ಆ ಹೆಣ್ಣು ಭ್ರೂಣ ಹತ್ಯೆಯನ್ನ ಸೂಚಿಸುವಂತ ಅಂಶಗಳು ನಮಗೆ ಏನ್ ಸಿಗ್ತಾ ಇದಾವೆ. ಅದು ಹೇಗೆ ನಡೀತಿದೆ ಅಂತ ನೋಡ್ಬೇಕಾದ್ರೆ ಭಾರತದ ಜನಗಣತಿಯ ವರದಿಗಳ ಪ್ರಕಾರ 1961 0 ರಿಂದ 6 ವಯೋಮಾನದ ಮಕ್ಕಳ ಗುಂಪಿಗೆ ಸೇರಿರುವಂತಹ ಲಿಂಗಾನುಪಾತ 1980 ನಂತರದ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಗಂಡು ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿರುವಂತ ವಿಷಯ ಏನಂದ್ರೆ ಕಾಣ್ತು. ಮುಂದೆ 2001 ಮತ್ತೆ ಜನಗಣತಿ ಇತ್ತು. ಆ ಜನಗಣತಿ ಪ್ರಕಾರ ಪ್ರತಿ 1000 ಪುರುಷರಿರುವಂತ ಹೆಣ್ಣು ಮಕ್ಕಳ ಸಂಖ್ಯೆ 933 ಇತ್ತು. ಅದು 2012 ಪ್ರತಿ 1000 ಪುರುಷರಿಗೆ ಹೆಣ್ಣು ಮಕ್ಕಳ ಸಂಖ್ಯೆ 940 ಆದರೆ 0 ರಿಂದ 6 ವಯೋಮಾನದ ಮಕ್ಕಳಲ್ಲಿರುವಂತಹ ಲಿಂಗಾನುಪಾತ ಪ್ರತಿ 1000 ಗಂಡು ಮಕ್ಕಳಿಗೆ 914 ಹೆಣ್ಣು ಮಕ್ಕಳ ಒಂದು ಪ್ರಮಾಣವಾಗಿ ಕಂಡು ಬಂತು. ಅಂದ್ರ ಭಾರತದಲ್ಲಿ ಪ್ರತಿ ದಿವಸ ಎಷ್ಟು ಜನ ಹೆಣ್ಣು ಮಕ್ಕಳು ಸಾಯ್ತಾ ಇದಾರೆ, ಕಾಣೆ ಆಗ್ತಾ ಇದಾರೆ ಅಂದ್ರೆ 1600 ಹೆಣ್ಣು ಮಕ್ಕಳು ಕಾಣೆ ಆಗ್ತಿದ್ರೆ ಪ್ರತಿ ವರ್ಷ 6 ಲಕ್ಷ ಹೆಣ್ಣು ಮಕ್ಕಳು ಕಾಣೆ ಆಗ್ತಾರೆ ಅನ್ನೋ ವಿಚಾರವನ್ನ UN ಜನಗಣತಿ ಪ್ರಕಾರ ಏನ್ ಮಾಡಿ ತಿಳ್ಕೊಂಡಿವಿ. ಇದುವರೆಗೆ ಭಾರತದಲ್ಲಿ ಇರುವಂತ ಒಟ್ಟು ಜನಸಂಖ್ಯೆಯಲ್ಲಿ 100 ಮಿಲಿಯನ್ ಮಹಿಳೆಯರು ಏನಪ್ಪಾ ಅಂದ್ರೆ ಕಾಣೆಯಾಗಿದ್ದಂತ ವಿಚಾರವನ್ನ ತಿಳ್ಕೊತಾ ಇದ್ದೀವಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಂದ್ರೆ 1991 ಜನಗಣತಿ ಪ್ರಕಾರ ಪ್ರತಿ 1000 ಪುರುಷರಿಗೆ 960 ಜನ ಮಹಿಳೆಯರಿದ್ರು. 2001 ಅದು ಎಷ್ಟಾಯ್ತು ಅಂದ್ರೆ 965 ಇತ್ತು. ಬಟ್ ಸಂಖ್ಯೆ ದೃಷ್ಟಿಯೊಳಗೆ ಹೆಚ್ಚಳ ಆಯ್ತು. ಆದ್ರ 0 ರಿಂದ 6 ವಯೋಮಾನದ ಗುಂಪಿನಲ್ಲಿರುವಂತಹ ಲಿಂಗಾನುಪಾತವನ್ನು ಗಮನಿಸಿದಾಗ ಆತಂಕ ಆಗ್ತದೆ. ಯಾಕಂದ್ರೆ 1991 ಜನಗಣತಿ ಪ್ರಕಾರ 0 ರಿಂದ 6 ವಯೋಮಾನದ ಗುಂಪಿನಲ್ಲಿ 1000 ಗಂಡು ಮಕ್ಕಳಿಗೆ 960 ಜನ ಹೆಣ್ಣು ಮಕ್ಕಳು ಇದ್ರು. ಇದು 2001 949 ಏನಾಯ್ತು ಇಳಿತು. ಪ್ರಾದೇಶಿಕವಾಗಿ ನೋಡಿದ್ರೆ ಆದ್ರೆ ನಗರ ಪ್ರದೇಶದಲ್ಲಿ 80%, ಗ್ರಾಮೀಣ ಪ್ರದೇಶಗಳಿಗಿಂತ 69% ನವಜಾತ ಶಿಶುಗಳ ಮರಣ ಆಗ್ತಾ ಇದಾವೆ. ಈ ರಾಷ್ಟ್ರೀಯ ಕುಟುಂಬ ಯೋಜನೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 3ರ ಪ್ರಕಾರ ಹಿಂದಿನ 10 ವರ್ಷಗಳಲ್ಲಿ ನವಜಾತ ಶಿಶುವಿನ ಮರಣದಲ್ಲಿ ಗಂಡು ಶಿಶುವಿನ ಮರಣದ ಪ್ರಮಾಣ 53.6 ಇದ್ರೆ ಹೆಣ್ಣು ಶಿಶುವಿನ ಮರಣದ ಪ್ರಮಾಣ 34.6 ಇತ್ತು. ಹಾಗೇನೆ
ಜನನದ ನಂತರದಲ್ಲಿ ಶಿಶುವಿನ ಮರಣದ ಪ್ರಮಾಣ ಏನಪ್ಪ ಅಂದ್ರೆ ಗಂಡು ಶಿಶುವಿನಲ್ಲಿ 16.5 ಇತ್ತು, ಹೆಣ್ಣು ಶಿಶುವಿನಲ್ಲಿ 19.3 ಏನಾಯ್ತು ಹೆಚ್ಚಳವಾಯಿತು. ಇದು ಏನ್ ಸೂಚಿಸ್ತಪ್ಪ ಅಂದ್ರೆ ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಅಸಹನೆಯನ್ನ ತಾರತಮ್ಯ ಏನಪ್ಪ ಸೂಚಿಸ್ತಾ ಇದೆ. ನಾವು ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ ಪುರುಷರಿಗಿಂತ ಮಹಿಳೆಯರ ಜೀವಿತಾವಧಿ ಏನಾಗಿತ್ತು ಹೆಚ್ಚಾಗಿದೆ, ಆದರೆ ಹೆಣ್ಣು ಮಕ್ಕಳ ಮರಣ ದರ ಗಂಡು ಮಕ್ಕಳಿಗಿಂತ ಏನಪ್ಪ ಅಂದ್ರೆ ಹೆಚ್ಚಾಗಿದೆ. ತಳಮಟ್ಟದಲ್ಲಿ ನಾವು ರೂಪಿಸಿರುವಂತಹ ಆರೋಗ್ಯ ಕಾರ್ಯಕ್ರಮಗಳಿರ್ಬೋದು, ಜನರಿಗೆ ನಿಗದಿತ ಸಮಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಪೌಷ್ಟಿಕಾಹಾರ ದೊರಕದಿರುವುದು ಕೂಡ ಕಾರಣ ಅಂತ ಹೇಳ್ತೀವಿ. ಹೆಣ್ಣು ಭ್ರೂಣ ಹತ್ಯೆಯನ್ನ ಹತ್ತಿಕ್ಕುವಂತ ಉದ್ದೇಶಕ್ಕಾಗಿ ಮಹಿಳೆಯರಿಗೆ ಸಮಾನವಾದಂತಹ ಅವಕಾಶಗಳನ್ನು ನೀಡುವುದು, ಸಮಾನತೆಯ ಮನೋಧರ್ಮಕ್ಕೆ ಮಹತ್ವವನ್ನು ಕೊಡುವುದರ ಮೂಲಕ, ಮತ್ತೊಂದು ಕಡೆಗೆ ಕುಸಿಯುತ್ತಿರುವಂತಹ ಈ ಒಂದು ಲಿಂಗಾನುಪಾತವನ್ನು ಗುರುತಿಸಿ ಹೆಣ್ಣು ಭ್ರೂಣ ಹತ್ಯೆಯನ್ನು 1994ರಲ್ಲಿ ಜಾರಿಗೆ ಬಂದಿರುವಂತಹ ಪರ್ ಕಾನ್ಸಂಟ್ರೇಷನ್ ಅಂಡ್ ಪ್ರೀ ನಟಲ್ ಡಯಾಗ್ನಾಸ್ಟಿಕ್ ಟೆಕ್ನಿಕ್ಸ್ ಆಕ್ಟ್ ನ ಪ್ರಕಾರ ಅಂದ್ರೆ PCPNDT 1994ರ ಕಾನೂನಿನ ಮೂಲಕ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವುಗಳಲ್ಲದೆ ಇವತ್ತು ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಕೂಡ ಹೆಣ್ಣು ಭ್ರೂಣ ಹತ್ಯೆ ನಿರ್ಬಂಧ ಮಾಡಲು ಪೂರ್ಣ ಪ್ರಮಾಣವಾಗಿ ಯಶಸ್ಸಾಗಿಲ್ಲ. ಹಂಗಾಗಿ ಸಾಮಾಜಿಕ ಸಂದರ್ಭದಲ್ಲಿ ಕಂಡುಬರುವಂತಹ ಮಧ್ಯಮ ವರ್ಗ, ಮೇಲ್ವರ್ಗ ಮತ್ತು ಶಿಕ್ಷಿತರಲ್ಲೇ ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಅದೊಂದು ಬಹುದೊಡ್ಡ ಸವಾಲಾಗಿ ಕೂಡ ಗುರುತಿಸ್ತಾ ಇದೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರುವಂತಹ ಸಾಮಾಜಿಕ ಗುಂಪು ಮತ್ತು ವರ್ಗಗಳಲ್ಲೇ ಈ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ನಡೀತಾ ಇದೆ. ಆ ಪಿಡುಗಿನ ಮೂಲ ಬೇರುಗಳನ್ನ ಎಲ್ಲಿ ಕಾಣ್ತೀವಿ ಅಂದ್ರೆ ಮದುವೆ ಮತ್ತು ಆಸ್ತಿಯ ವಂಶ ಪಾರಂಪರ್ಯವನ್ನು ಕಾಣ್ತಾ ಇದೆ. ಮದುವೆಗೆ ಸಂಬಂಧಪಟ್ಟಂತೆ ಮಗಳ ಒಂದು ಮದುವೆ ಖರ್ಚು, ವರದಕ್ಷಿಣೆ ಆಗಿರ್ಬೋದು, ಆಕೆಯ ಗಂಡನ ಮನೆಯವರ ನಿರಂತರ ಶೋಷಣೆ ಆಗಿರ್ಬೋದು, ಲೈಂಗಿಕ ಶೋಷಣೆ ಆಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಇಡ್ತಿರುವಂತಹ ನಿರಂತರ ದೌರ್ಜನ್ಯಗಳಾಗಿರ್ಬೋದು, ಇನ್ನೊಂದು ಕಡೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಆಸ್ತಿ ಹಕ್ಕುದಾರ ಮಗನೇ ಆಗಬೇಕಾಗಿದ್ದರಿಂದ ಇವೆಲ್ಲಾ ಕಾರಣಗಳಿಂದ ಹೆಣ್ಣು ಭ್ರೂಣ ಹತ್ಯೆಗೆ ಏನಾಗಿದೆ ಅಂದ್ರೆ ಕಾರಣ ಆಗಿದ್ದಾವೆ. ಇವು ಏನ್ ಮಾಡ್ತಾ ಅಂದ್ರೆ ಪುರುಷ ಪ್ರಧಾನತೆಯ ಹೆಣ್ಣು ಭ್ರೂಣತೆ ಏನಪ್ಪಾ ಅಂದ್ರೆ ನೋಡಿ, ಭಾರತೀಯ ಸಮಾಜ ಪುರುಷ ಪ್ರಧಾನವಾಗಿರುವಂತಹ ಸಮಾಜವಿರುವುದರಿಂದ ಪುರುಷ ಪ್ರಾಧಾನ್ಯತೆ ಹೆಣ್ಣು ಭ್ರೂಣತೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಮಹಿಳೆಯರ ಬಗ್ಗೆ ಇರುವಂತಹ ತಾರತಮ್ಯಗಳನ್ನ ವಿಸ್ತರಿಸಲಿಕ್ಕೆ ಏನಾಗಿದೆ ಅಂದ್ರೆ ಕಾರಣ ಆಗಿದೆ. ಆ ಮೂಲಕ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಪುರುಷರು ಗಂಡು ಮಕ್ಕಳ ಮೇಲಿನ ಒಂದು ಒಲವು ಹೆಚ್ಚಾಗಿ ಹೆಣ್ಣು ಮಕ್ಕಳ ಮೇಲಿನ ಒಂದು ಒಲವು ಕಡಿಮೆಯಾಗಿದ್ದರಿಂದ ಏನಪ್ಪಾ ಅಂದ್ರ ಇವತ್ತೇನಪ್ಪಾ ಅಂದ್ರ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಎಲ್ಲ ವಿಚಾರಗಳು ಕೂಡ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಮಕ್ಕಳ ಮೇಲೆ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಮಾಹಿತಿಗಳಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ಸೊ ಮುಂದಿನದಾಗಿ ನಾವು ಅಧ್ಯಯನ ಮಾಡುತ್ತಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ಘಟ್ಟ ಯಾವುದು ಅಂತಂದ್ರೆ ಹಸಿವು ಮತ್ತು ಅಪೌಷ್ಟಿಕತೆ ಅನ್ನುವಂತ ವಿಚಾರವನ್ನ ನೆಕ್ಸ್ಟ್ ಪೀರಿಯಡ್ ಒಳಗೆ ಏನಪ್ಪಾ ಅಂದ್ರೆ ನೋಡೋಣ.